ನಮಸ್ಕಾರ ಗುರುವೇ. ರಾಕಿಂಗ್ ಸ್ಟಾರ್ ಯಶ್ ಅವರ ದ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ದ ಮೋಸ್ಟ್ ಅವೈಟೆಡ್ ಟಾಕ್ಸಿಕ್ ಸಿನಿಮಾದಿಂದ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಒಂದು ಸ್ನೀಕ್ ಪೀಕ್ ವಿಡಿಯೋ ರಿಲೀಸ್ ಆಗಿದೆ. ಆ್ಯಂಡ್ ಪ್ರತಿಯೊಬ್ಬರೂ ಅದನ್ನು ನೋಡಿರ್ತಾರೆ ಅಂತ ನನಗೆ ಗೊತ್ತಿದೆ. ಆ್ಯಂಡ್ ನೋಡಿರೋ ಕೆಲವಷ್ಟು ಜನ ಬಂದ್ಬಿಟ್ಟು ಇದನ್ನ ಒಂದು ಕಾಮಸೂತ್ರ ಆ್ಯಡ್ಗೆ ಕಂಪೇರ್ ಮಾಡ್ತಿದ್ರೆ, ಇನ್ನಷ್ಟು ಜನ ಬಂದ್ಬಿಟ್ಟು ಇದು ಹಾಲಿವುಡ್ ಅಲ್ಲ ಅವ್ರ ಅಪ್ಪನ ಸಿನಿಮಾ ಅಂತ ಮಾತಾಡ್ಕೊತಾ ಇದ್ದಾರೆ. ಎಸ್, ಈ ಎರಡನ್ನೂ ಬಿಟ್ಟು ನನ್ನದೇ ಆದಂತಹ ಒಂದು ಲೋಕದಲ್ಲಿ ನಾನೇ ಬೇರೆನೇ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಯೋಚನೆ ಒಂದೇ ಅಲ್ಲ, ಅದನ್ನ ನಿಮಗೆ ಪ್ರೂವ್ ಸಹ ಮಾಡ್ತೀನಿ. ಎಸ್, ಬನ್ನಿ ಟಾಕ್ಸಿಕ್ ಸಿನಿಮಾದ ಈ ಸ್ನೀಕ್ ಪೀಕ್ ವಿಡಿಯೋನ ರಿವ್ಯೂ ಮಾಡೋಣ. ಅದ್ರ ಜೊತೆಗೆ ಬಂದ್ಬಿಟ್ಟು ಶುರು ಮಾಡೋಕ್ಕಿಂತ ಮುಂಚೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಾಕಿ ಬಾಯ್. ಆ್ಯಂಡ್ ಇದೇ ರೀತಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ನಿಮ್ಮ ಗೋಲ್ಸ್ನ ರೀಚ್ ಆಗಲಿ ಅಂತ ಮನಸ್ಫೂರ್ತಿಯಾಗಿ ನನ್ನ ಸಣ್ಣ ಕುಟುಂಬ ಅಂದರೆ ನನ್ನ ಸಣ್ಣದಾದಂತಹ ಒಂದು ಯೂಟ್ಯೂಬ್ ಕುಟುಂಬದಿಂದ ನಾವು ಪ್ರತಿಯೊಬ್ಬರೂ ಸಹ ವಿಶ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಶುರು ಮಾಡೋಣ. ಸೊ ಇನ್ನು ಮೊದಲನೇದಾಗಿ ಈ ಸ್ನೀಕ್ ಪೀಕ್ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಇದನ್ನ ಹೇಳಲೇಬೇಕು ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಹೇಳಬೇಕು ಅಂತಲೂ ಅನಿಸ್ತಾ ಇದೆ. ಸೊ ಮ್ಯಾಟ್ರ್ ಏನಪ್ಪಾ ಅಂದರೆ, ಇದೊಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಆಗಿರಬಹುದೇನೋ ಅಂತ ಅಂದ್ಕೊಂಡು ನೋಡಿರುವ ಜನರೇ ತುಂಬ ಜಾಸ್ತಿ ಇದ್ದಾರೆ. ಅವ್ರಿಗೆ ಈ ರೀತಿಯ ಒಂದು ಆ್ಯಡ್ ರೀತಿ ಕಾಣಿಸ್ಕೊಂಡಿದೆ. ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಲಾಸ್ಟಲ್ಲಿ. ಸೊ ನಾನಿಲ್ಲಿ ಡೈರೆಕ್ಟ್ಲಿ ನಿಮಗೆ ಹೇಳಲೇಬೇಕು, ಇದು ಯಾವುದೇ ರೀತಿಯ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ನನಗಂತೂ ನಮ್ಮ ಅಪ್ಪನೇ ಅನಿಸೇ ಇಲ್ಲ. ಯಾಕಂದರೆ ಆ ಸ್ನೀಕ್ ಪೀಕ್ ವಿಡಿಯೋದಲ್ಲಿ ತುಂಬಾ ಹಾಟ್ ಆ್ಯಂಡ್ ಅದ್ರ ಜೊತೆಗೆ ಆ ಕ್ಯಾರೆಕ್ಟರ್ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದೆ. ಆ್ಯಂಡ್ ಈ ಸಿನಿಮಾದಲ್ಲಿ ನಾವು ಏನಾದರೂ ಎಂಟರ್ಟೈನ್ಮೆಂಟ್ನ ಹುಡ್ಕೋದನ್ನ ಬಿಟ್ಬಿಟ್ಟು ನಾವು ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಎಕ್ಸ್ಪೆಕ್ಟೇಷನ್ ಇವಾಗಿಂದ ಕ್ರಿಯೇಟ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ನಿಮಗೆ ಬಂದ್ಬಿಟ್ಟು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇದು ಪ್ಯೂರೆಸ್ಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದರೆ ಅದು ತಪ್ಪೇ ಇಲ್ಲ ಅಂತಲೇ ಹೇಳ್ತೀನಿ. ಸೊ ಇನ್ನು ಮುಂದೆ ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಮೈಂಡಲ್ಲಿ ಇದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಏನಾದರೂ ಮೈಂಡಲ್ಲಿದ್ದರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿಬಿಟ್ಟು ಇದೊಂದು ಮಸ್ತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ತಾ ಇದ್ದಾರೆ, ಅದು ಬೇರೆ ಲೆವೆಲಲ್ಲೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ಡೆಫಿನೆಟ್ಲಿ ಥಿಯೇಟರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಪಕ್ಕ ಖುಷಿ ಪಡ್ತೀರಾ. ಒಂದು ಹೆಣ್ಣು ಮನಸ್ಸು ಮಾಡಿ ಗುರಿ ಇಟ್ಟು ಕೆಲಸ ಮಾಡಿದ್ರೆ ಏನು ಬೇಕಾದರೂ ಈ ಸಮಾಜದಲ್ಲಿ ಸಾಧನೆ ಮಾಡ್ಬೋದು ಅಂತ ಒಂದು ಸ್ಕ್ರಿಪ್ಟ್ನ ಬರೆದು ಈಗಾಗಲೇ ಪ್ರೂವ್ ಮಾಡ್ಕೊಂಡಿರುವಂತಹ ನಮ್ಮ ರಾಕಿ ಜೊತೆ ಸಿನಿಮಾನ ಮಾಡ್ತಿದ್ದಾರೆ. ಅವರೇ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು. ಆ್ಯಂಡ್ ಇನ್ನು ನಮ್ಮ ರಾಕಿ ಬಗ್ಗೆ ಹೇಳಲೇಬೇಕಾ ನಿಮಗೆ, ಈಗಾಗಲೇ ಗೊತ್ತೇ ಇರುತ್ತೆ. KGF ಚಾಪ್ಟರ್ 1 ಆ್ಯಂಡ್ KGF ಚಾಪ್ಟರ್ 2 ಎರಡೂ ಸಿನಿಮಾಗಳನ್ನ ಮಾಡಿ ಬಾಕ್ಸ್ ಆಫೀಸ್ನ ರೂಲ್ ಮಾಡಿದ್ದು ನಮ್ಮ ರಾಕಿ ಬಾಯ್. ಆ್ಯಂಡ್ ಇವಾಗಲೂ ಸಹ ರೂಲ್ ಮಾಡ್ತೀನಿ ಅಂತ ಕೆಲಸ ಮಾಡ್ತಿರೋದು ಸಹ ನಮ್ಮ ರಾಕಿ ಬಾಯ್. ಸೊ ಇನ್ನು ಆ್ಯಕ್ಚುಲಿ ಬಂದ್ಬಿಟ್ಟು KGF ಚಾಪ್ಟರ್ 1, 2 ಈ ಎರಡು ಸಿನಿಮಾಗಳು ಆದಮೇಲೆ ಅವರ ಕೆರಿಯರ್ ಮುಗೀತು. ಇದಕ್ಕಿಂತ ಮೀರಿ ಬೇರೆ ಏನು ಮಾಡಬೇಕು ಅಂತ ಸಾಕಷ್ಟು ಜನ ಅವರಿಗೆ ಬಂದ್ಬಿಟ್ಟು ಕೇಳ್ತಾ ಇದ್ರು. ಸೊ ಅವ್ರಿಗೆಲ್ಲ ಉತ್ತರ ಕೊಡೋದಕ್ಕೋಸ್ಕರ ಇವಾಗ ಒಂದು ಸ್ನೀಕ್ ಪೀಕ್ ವಿಡಿಯೋ ರಿಲೀಸ್ ಆಗಿದೆ. ಆ್ಯಂಡ್ ಇದನ್ನೇ ಅವ್ರು ಮಾಡ್ತಾ ಇರೋದು. ಸೊ ಇನ್ನು ಈ ಸಿನಿಮಾನ ನಿರ್ಮಾಣ ಮಾಡ್ತಿರೋದು ಬಂದ್ಬಿಟ್ಟು KVN ಪ್ರೊಡಕ್ಷನ್ ಅವರು. ಅದ್ರ ಜೊತೆಗೆ ಬಂದ್ಬಿಟ್ಟು ಕೈ ಜೋಡಿಸಿರೋದು ರಾಕಿ ಬಾಯ್, ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್. ಈ ಎರಡು ಸಂಸ್ಥೆಗಳು ಸೇರಿ ಈ ಸಿನಿಮಾನ ನಿರ್ಮಾಣ ಮಾಡ್ತಿದ್ದಾವೆ. ಸೊ ಇನ್ನು ಬಿಟ್ಟಿರುವ 59 ಸೆಕೆಂಡ್ ಸ್ನೀಕ್ ಪೀಕ್ ವಿಷಯಕ್ಕೆ ಬಂದರೆ ಜಸ್ಟ್ ವಾವ್, ಈ ರೀತಿ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡಿದ್ದೆ. ಬಟ್ ಎಷ್ಟೋ ಜನರಿಗೆ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತೇ ಇರಲಿಲ್ಲ. ಬಟ್ ನನಗಂತೂ ಗೊತ್ತೇ ಇತ್ತು, ಯಾಕಂದರೆ ಅಲ್ಲಿ ಇಲ್ಲಿ ಮಾಹಿತಿಗಳು ಸಿಗ್ತಾ ಇರ್ತವೆ. ಅದನ್ನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ಆ್ಯಂಡ್ ಈಗಾಗಲೇ ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ. ಆ್ಯಂಡ್ ಇನ್ನು ಇಲ್ಲಿ ತನಕ ವೀಡಿಯೋನ ನೋಡಿದ್ದೀರಾ ಅಂದರೆ ನನ್ನ ಬಗ್ಗೆ ನಿಮಗೆ ತಿಳಿಸಲೇಬೇಕು. ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಪ್ರತಿದಿನವೂ ನನ್ನ ಕನ್ನಡದ ಸಿನಿಮಾಗಳು, ಅದ್ರ ಜೊತೆಗೆ ಬೇರೆ ಇಂಡಸ್ಟ್ರಿಯ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು, ಸಣ್ಣ ಸಿನಿಮಾಗಳು, ಪ್ರತಿಯೊಂದು ಸಿನಿಮಾದ ಬಗ್ಗೆಯೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಥವಾ 2 ದಿನಕ್ಕೆ ಒಂದು ಬಾರಿ ಬಂದ್ಬಿಟ್ಟು ಆ ಅಪ್ಡೇಟ್ಸ್ ಅನ್ನೋದನ್ನು ತಿಳಿಸ್ಕೊಡ್ತಾ ಇರ್ತೀನಿ. ಆ್ಯಂಡ್ ನೀವೇನಾದರೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ನೀಕ್ ಪೀಕ್ ವಿಷಯಕ್ಕೆ ಬಂದರೆ ರಾಕಿ ಬಾಯ್ ಸ್ಕ್ರೀನ್ ಪ್ರೆಸೆನ್ಸ್ ಅದ್ರ ಜೊತೆಗೆ ಸ್ವ್ಯಾಗ್, ಈ ಎರಡೂ ಸಖತ್ ಇಷ್ಟ ಆಯಿತು. ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಸ್ವ್ಯಾಗ್ ಬಗ್ಗೆ ಮಾತಾಡ್ತೀನಿ. ಅವರ ಕೆರಿಯರಲ್ಲೇ ಈವನ್ ನೀವು KGF ತಗೊಳ್ಳಿ, KGF ಅದೇ ಬೇರೆ ರೀತಿಯ ಕ್ಯಾರೆಕ್ಟರು, ಬಟ್ ಇದರಲ್ಲಿರುವಂತಹ ಕ್ಯಾರೆಕ್ಟರೇ ಬೇರೆ. ಆ್ಯಂಡ್ ಎಲ್ಲಾದರೂ ಒಂದು ಹತ್ರ ಬಂದ್ಬಿಟ್ಟು ಆ ಶೇಡ್ಸ್ ಏನಾದರೂ ಇಲ್ಲಿ ಕಾಣಿಸ್ಕೊಳ್ಳುತ್ತೇನೋ ಅಂತ ಎಷ್ಟೋ ಜನ ಬಂದ್ಬಿಟ್ಟು ಅನ್ಕೊತಾ ಇದ್ರು. ಬಟ್ ರಿಯಾಲಿಟಿ ಏನಪ್ಪ ಅಂದರೆ ಅದನ್ನು ಟಚ್ ಮಾಡ್ದೇ ಬೇರೆ ವರ್ಲ್ಡ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಮ್ಮ ಗೀತು ಮೋಹನ್ ದಾಸ್ ಅವರು, ರಾಕಿ ಬಾಯ್ ಅವರು. ಸೊ ಎಲ್ಲೂ ಸಹ ಈ ಪೀಕ್ ವಿಡಿಯೋದಲ್ಲಿ ನನಗೆ KGF ಶೇಡ್ಸ್ ಕಾಣಿಸ್ಕೊತಾ ಇದೆ ಅಂದರೆ ಕಾಣಿಸಿಲ್ಲ ಅಂತಲೇ ಹೇಳ್ತೀನಿ. ಸೊ ಹಾಲಿವುಡ್ ಕ್ಯಾರೆಕ್ಟರ್ಸ್ಗೂ ಸಹ ಒಂದು ಅಕ್ಕನ ಟಕ್ಕರ್ ಕೊಡ್ತಿದೆ ಕಟೌಟ್ ಅಂತಲೇ ಹೇಳ್ಬೋದು. ಆ ರೀತಿ ನನಗೆ ಅನಿಸ್ತು ಆ್ಯಂಡ್ ಅನಿಸುತ್ತೆ ಸಹ. ಜೊತೆಗೆ ಲಾಸ್ಟ್ ವಿಡಿಯೋದಲ್ಲೂ ಸಹ ಹೇಳಿದ್ದೆ ಆ್ಯಂಡ್ ಇವಾಗಲೂ ಸಹ ಅದನ್ನೇ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಬಂದ್ಬಿಟ್ಟು ಈಗಾಗಲೇ ಗೊತ್ತಿರುವ ಮಾಹಿತಿಗಳ ಪ್ರಕಾರ ಆ್ಯಂಡ್ ಈ ಸ್ನೀಕ್ ಪೀಕ್ ವಿಡಿಯೋ ನೋಡ್ತಿದ್ರೆ ಸಹ ಗೊತ್ತಾಗ್ತಾ ಇದೆ, ಈ ಸಿನಿಮಾ ಅರೌಂಡ್ 1940 to 1960 ಆ ರೇಂಜಲ್ಲಿ, ಆ ಕಾಲಘಟ್ಟದಲ್ಲಿ ನಡೆಯುವಂತಹ ಒಂದು ಸ್ಟೋರಿ ಅಂತ ಗೊತ್ತಾಗ್ತಾ ಇದೆ. ಆ್ಯಂಡ್ ನೀವು ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ಸ್ವಲ್ಪ ಡಿಕೋಡೋದು ಮಾಡೋದಾದರೆ ಬಂದ್ಬಿಟ್ಟು ಆ ಕಾರ್ ಇದೆಯಲ್ಲ, ಆ ಕಾರ್ ಬಂದ್ಬಿಟ್ಟು ಅರೌಂಡ್ 1940 ಆ ಸಮಯದಲ್ಲಿ ಜಾಸ್ತಿ ಕಣ್ಣಿಗೆ ಕಾಣಿಸ್ತಾ ಇದ್ದಂತಹ ಒಂದು ಕಾರು. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಆ ಕಾರಲ್ಲಿ ಒಂದು ದೊಡ್ಡ ಹೈ ಪ್ರೊಫೈಲ್ ಇರುವಂತಹ ವ್ಯಕ್ತಿಗಳು ಮಾತ್ರನೇ ಓಡಾಡ್ತಾ ಇದ್ದಂತಹ ಕಾರು ಅಂತಲೂ
ಕೇಳಿ ಬರ್ತಾ ಇದೆ ಮಾಹಿತಿಗಳು. ಸೊ ಇನ್ನು ಅದ್ರ ಜೊತೆಗೆ ಈ ಕ್ಲಬ್ ಇದೆಯಲ್ಲ, ಐ ಮೀನ್ ರಾಕಿ ಇಳಿದು ಕ್ಲಬ್ಗೆ ಹೋಗ್ತಿರ್ಬೇಕಾದ್ರೆ ಆ ಕ್ಲಬ್ಬಲ್ಲಿ ಬಂದ್ಬಿಟ್ಟು ಆಂಬಿಯನ್ಸ್ನ ನೀವೇನಾದರೂ ಗಮನಿಸಿದ್ರೆ ಅದು ಕಂಪ್ಲೀಟು ಹಳೇ ಕಾಲದ ಆಂಬಿಯನ್ಸ್ ಅಂತಲೇ ಹೇಳ್ತೀನಿ. ಸೊ ಇದನ್ನು ಇಟ್ಕೊಂಡ್ರೂ ಸಹ ನಮಗೆ ಗೊತ್ತಾಗ್ತಾ ಇದೆ 1942 ಅರೌಂಡ್ 1960 ಈ ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಸ್ಟೋರಿ ಅಂತ ಈಗಾಗಲೇ ಗೊತ್ತಾಗ್ತಾ ಇದೆ. ಸೊ ಇನ್ನು ಜೊತೆಗೆ ಇದನ್ನು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಸಿನಿಮಾದ ಸ್ಕೇಲ್ ಮಾತ್ರ ಸಿಕ್ಕಾಪಟ್ಟೆ ಹೈ ಇದೆ ಮಗ. ನನ್ನ ಅನಿಸಿಕೆ ಬಂದ್ಬಿಟ್ಟು ಅರೌಂಡ್ 400 to 500 crores ಖರ್ಚಾಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಆ್ಯಂಡ್ ಮೂಲಗಳ ಪ್ರಕಾರ 400 to 500 crores ಈ ಸಿನಿಮಾಗೆ ಬಜೆಟ್ ಅಂತಲೂ ಮಾಹಿತಿಗಳಿದೆ. ಸೊ ಸ್ಕೇಲ್ ಮಾತ್ರ ಸಿಕ್ಕಾಪಟ್ಟೆ ಹೈ ಇದೆ. ಆ್ಯಂಡ್ ಆ ಲೆವೆಲ್ಲು ಕ್ವಾಲಿಟಿ ಸಹ ಈ ಟೀಸರಲ್ಲಿ ಗೊತ್ತಾಗ್ತಾ ಇದೆ. ಸೊ ಇನ್ನು ಮೇಕಿಂಗ್ ವಿಷಯಕ್ಕೆ ಬಂದರೆ DOP ರಾಜೀವ್ ರವಿ ಅಂದರೆ ಇವ್ರು ಬಂದ್ಬಿಟ್ಟು ಇದು ಅಫಿಷಿಯಲಿ ಹೇಳಿರೋ ಮಾಹಿತಿ ಅಲ್ಲದೆ ಇರ್ಬೋದು, ಬಟ್ ಮೂಲಗಳ ಪ್ರಕಾರ ಇವರೇ ಅಂತ ಗೊತ್ತಾಗ್ತಾ ಇದೆ. ಸೊ ಇವ್ರು ಬಂದ್ಬಿಟ್ಟು ಗೀತು ಮೋಹನ್ ದಾಸ್ ಅವರ ಹಸ್ಬೆಂಡು. ಆ್ಯಂಡ್ ಇವ್ರಿಗೂ ಸಹ ಸೇಮ್ ಗೋಲ್ ಇದೆ, ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ. ರಾಕಿ ಈ ಸಿನಿಮಾದಲ್ಲಿ ಸಾಕಷ್ಟು ಪ್ಯಾಷನ್ ಇರುವಂತಹ ಕಲಾವಿದರನ್ನ ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್ನ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂತ ಮಾಹಿತಿಗಳು ಸಹ ಇದೆ. DOP ಸಿನಿಮಾಟೋಗ್ರಫಿ ಆ್ಯಂಡ್ ಕಲರ್ ಗ್ರೇಡಿಂಗು ಹಾಲಿವುಡ್ ಸ್ಟ್ಯಾಂಡರ್ಡ್ಸಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತಪ್ಪು ಇಲ್ಲ. ಆ್ಯಂಡ್ ಆ ರೀತಿ ಕಾಣಿಸ್ಕೊತಾ ಇದೆ. ನಾವೆಲ್ಲ ಈ ಮೊಬೈಲಲ್ಲಿ ನೋಡಿದ್ರೆ ನಮಗೆ ಅಷ್ಟೊಂದು ಕ್ಲಾರಿಟಿ ಸಿಗೋದಿಲ್ಲ. ಕೆಲವೊಬ್ಬರಿಗೆ ಬಂದ್ಬಿಟ್ಟು 4K ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ನಾರ್ಮಲ್ 1080 ನೋಡ್ತಾ ಇರ್ತಾರೆ, ಇನ್ನು 360 ನೋಡ್ತಾ ಇರ್ತೀರಾ. ಸೊ ಆದಷ್ಟು ಬಂದ್ಬಿಟ್ಟು ಬಿಗ್ ಸ್ಕ್ರೀನ್ಸಲ್ಲಿ ನೀವು ನೋಡೋದಕ್ಕೆ ಪ್ರಯತ್ನ ಪಡಿ. ಐ ಮೀನ್ ಟಿವಿಯಲ್ಲಿ ಪ್ಲೇ ಮಾಡೋದಕ್ಕೆ ಪ್ರಯತ್ನ ಪಡಿ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಹೈ ಕ್ವಾಲಿಟಿಯಲ್ಲಿ ನೋಡೋದಕ್ಕೆ ಪ್ರಯತ್ನ ಪಡಿ. ಸೊ ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದರೆ ನನಗೆ ಪರ್ಸ್ನಲಿ ಬಂದ್ಬಿಟ್ಟು ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಟ್ ದ ಸೇಮ್ ಟೈಮ್ ಒಂದು ಶಾರ್ಟ್ ಇದೆ ಗುರು, ಕಾರಿಂದ ಬರ್ತಾರೆ, ಕಾರಿಂದ ಇಳಿದ್ಬಿಟ್ಟು ಶಿಕಾರ್ನ ಎತ್ಕೊಂಡು ಅಂಟಿಸ್ಕೊತಾರೆ ನೋಡಿ, ಅಲ್ಲಿ ಬರುತ್ತೆ ನೋಡುಗರು ಮ್ಯೂಸಿಕ್ಕು. ನನ್ನ ಮಗಂದು ಹಾಗೆ ಗೂಸ್ ಬಂಪ್ಸ್ ಅಂತಲೇ ಹೇಳ್ತೀನಿ. ಆ ರೀತಿ ಸಖತ್ ಇಷ್ಟ ಆಗುತ್ತೆ ಮ್ಯೂಸಿಕ್ ಸಹ. ಆ್ಯಂಡ್ ಈ ಮ್ಯೂಸಿಕ್ ಸಹ ಹಾಲಿವುಡ್ ರೇಂಜಲ್ಲೇ ಮೇಂಟೈನ್ ಮಾಡಿದ್ದಾರೆ ಅಂದರೆ ತಪ್ಪು ಇಲ್ಲ. ಅಟ್ ದ ಸೇಮ್ ಟೈಮ್ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಸಹ ಮಾಡಬಹುದು. ಇಫ್ ನೋಡಿಲ್ಲ ಅಂದರೆ ಒಂದ್ಸಲ KVN ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಬಹುದು. ಆ್ಯಂಡ್ ಇನ್ನು ಲಾಸ್ಟು ಇದನ್ನು ನಿಮಗೆ ಹೇಳಲೇಬೇಕು, ಈ ಪೀಕ್ ವಿಡಿಯೋದಲ್ಲಿ ನಿಮಗೆ ಬಂದ್ಬಿಟ್ಟು ಯಾವುದೇ ರೀತಿಯ ಒಂದು ಡೈಲಾಗ್ ಇಲ್ಲ ಆ್ಯಂಡ್ ಕಂಟೆಂಟ್ ನಿಮ್ಗೆ ಏನೂ ಸಹ ಇಲ್ಲ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಹೈ ಒಂದು ಹಾಟ್ ಸೀನ್ಸ್ ಎಲ್ಲ ತುಂಬ ಲಾಸ್ಟಲ್ಲಿ ಇದ್ದಾವೆ. ಸೊ ಇದನ್ನು ನೋಡಿಬಿಟ್ಟು ಸಾಕಷ್ಟು ಜನ ಬಂದ್ಬಿಟ್ಟು ಒಂದು ಆ್ಯಡ್ಗೆ ಕಂಪೇರ್ ಮಾಡ್ತಾಯಿದ್ರು ಇದನ್ನು. ಆ್ಯಂಡ್ ಟ್ವಿಟರಲ್ಲಿ ನೋಡಿದೆ, ಅಟ್ ದ ಸೇಮ್ ಟೈಮ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಆ್ಯಂಡ್ ಈವನ್ ನನ್ನ ವಿಡಿಯೋ ಕಮೆಂಟ್ ಬಾಕ್ಸಲ್ಲೂ ಸಹ ಕೆಲವೊಬ್ಬರನ್ನ ನೋಡಿದೆ. ಆ ರೀತಿ ನಿಮಗೆ ಯಾಕೆ ಅನಿಸಿರ್ಬಹುದು ಅಂತ ಒಂದು ಸಣ್ಣದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ಆ ಗ್ಲಿಮ್ಸ್ನ ನೋಡಬೇಕಾದ್ರೆ ಅಥವಾ ನಿಮ್ಮ ಮೈಂಡಲ್ಲಿ ಈ ಸಿನಿಮಾ ಅನೌನ್ಸ್ ಆದಾಗಿಂದನೂ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಂಡಿರ್ತೀರ. KGF ರೀತಿ ಇರಬಹುದೇನೋ, ಹೆವಿ ಮಾಸ್ ಇರಬಹುದೇನೋ ಅಂತ ಎಕ್ಸ್ಪೆಕ್ಟೇಷನ್ಸ್ನ ನೀವೇನಾದರೂ ಇಟ್ಕೊಂಡಿದ್ರೆ ಡೆಫಿನೆಟ್ಲಿ ಈ ರೀತಿ ಅಂತೆ ಅನಿಸಿರುತ್ತೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ನಮ್ಮ ಸಿನಿಮಾಗಳು, ನಮ್ಮ ಕನ್ನಡದ ಸಿನಿಮಾಗಳು, ನಮ್ಮ ಸ್ಯಾಂಡಲ್ವುಡ್ ಸಿನಿಮಾಗಳು, ಈ ರೀತಿಯ ಸಿನಿಮಾಗಳನ್ನ ನೋಡಿ 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 ನೀವು ಇದನ್ನು ಬಂದ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇರೋದಿಲ್ಲ. ಯಾಕೆ ಅಂತಲೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾಕೆ ಆ ಪಾತ್ರನ ಅಷ್ಟೊಂದು ರಾಂಡ್ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅಂತಲೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಸ್ಟ್ಯಾಂಡರ್ಡ್ಸ್ಗೆ ಸಿನಿಮಾ ಮಾಡೋದನ್ನು ಬಿಟ್ಟು ಇನ್ನೂ ಬೇರೆ ಏನೋ ಮಾಡಬೇಕು ಅಂತ, ಹಾಲಿವುಡ್ ಮೇಲೇನೋ ಏನೋ ಮಾಡಬೇಕು ಅಂತ ಆ ಸ್ಟ್ಯಾಂಡರ್ಡ್ಸಲ್ಲಿ ಸಿನಿಮಾ ಮಾಡಬೇಕಾದ್ರೆ ಡೆಫಿನೆಟ್ಲಿ ಸ್ಟೋರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಮೇಕಿಂಗ್ ವೈಸು ಅಟ್ ದ ಸೇಮ್ ಟೈಮ್ ರಾಂಡ್ ರಿಯಲಿಸ್ಟಿಕ್ ಆಗಿ ಇದ್ದರೆ ಮಾತ್ರನೇ ಎಲ್ಲರನ್ನೂ ಸಹ ನಾವು ಟಚ್ ಮಾಡೋದಕ್ಕೆ ಆಗುತ್ತೆ. ಆ್ಯಂಡ್ ನಮ್ಮ ಮಾರ್ಕೆಟಲ್ಲಿ ನಾವು 18+ ನಾರ್ಮಲ್ ಆಗಿ ರೊಮ್ಯಾನ್ಸಸ್ ಆ ರೀತಿ ಇದ್ದರೆ ಇದೊಂದು ರೊಮ್ಯಾನ್ಸ್ ಜಾಸ್ತಿ ಇರೋದೇ ಗುರು, ಆ ರೀತಿ ನಾವೆಲ್ಲ ಥಿಂಕ್ ಮಾಡ್ತೀವಿ. ಬಟ್ ಇನ್ ಹಾಲಿವುಡ್ ಅಥವಾ ಬಾಲಿವುಡ್ ಇದೆಲ್ಲ ಕ್ವೈಟ್ ಕಾಮನ್. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಆ ಕತೆಗೆ, ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದಾರೆ ಅಂತಲೂ ಹೇಳ್ತೀನಿ. ಸೊ ನಿಮ್ಮ ಮೈಂಡಲ್ಲಿ ಬಂದ್ಬಿಟ್ಟು ಮೇ ಬಿ ನನಗನ್ಸುತ್ತೆ ಸೊ ಇದೊಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಥವಾ ಆ್ಯಕ್ಷನ್ ಸಿನಿಮಾ. ಡೆಫಿನೆಟ್ಲಿ ಇದು ಆ್ಯಕ್ಷನ್ ಸಿನಿಮಾನೇ, ಬಟ್ ಇವಾಗ ಸದ್ಯಕ್ಕೆ ಇದನ್ನು ನೋಡಬೇಕಾದ್ರೆ ಆ್ಯಕ್ಷನ್ ಇಲ್ವಲ್ಲ, ಡೈಲಾಗ್ ಇಲ್ವಲ್ಲ ಅಂತ ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಎಲ್ಲ ಥಿಂಕ್ ಮಾಡಿರಬಹುದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇನ್ನು ಓವರಾಲಿ ಗ್ಲಿಮ್ಸ್ ಮಾತ್ರ ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಂಥ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಅಟ್ ದ ಸೇಮ್ ಟೈಮ್ ನನಗೂ ಸಹ ಇಷ್ಟ ಆಯಿತು. ಸೊ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಮೇಲೆ ನಿಮ್ಮ ಅನಿಸಿಕೆಗಳನ್ನ ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ನೀವು ಇದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ನೋಡಿ ಹೊರತು ಇದೊಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ನೋಡೋಕೆ ಹೋಗಬೇಡಿ. ಆವಾಗ ಡೆಫಿನೆಟ್ಲಿ ಒಂದು ಅಲ್ಟ್ರಾ ಲೆಜೆಂಡ್ ರೀತಿ ನೋಡುಗರು, ಇವಾಗ ಸಿಂಪಲಾಗಿ ಹೇಳಬೇಕು ಅಂದರೆ ಅಲ್ಟ್ರಾ ಲೆಜೆಂಡ್ ರೀತಿ ನೋಡುಗರು, ಆವಾಗ ಅರ್ಥ ಆಗುತ್ತೆ. ಆ್ಯಂಡ್ ಆ ರೀತಿಯೇ ಹಾಲಿವುಡ್ ಸಿನಿಮಾಗಳೆಲ್ಲ ಇರುತ್ತೆ, ಅದನ್ನು ಸಹ ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಯಾವುದ್ಯಾವುದೋ ನಮ್ಮ ಕನ್ನಡ ಸಿನಿಮಾನ ಎತ್ಕೊಂಡೋಗಿ ನೀವು ಯಾವುದಕ್ಕೋ ಹೋಲಿಸ್ತಾ ಇದ್ದೀರಾ ಅಂದರೆ
ಸೊ ತಪ್ಪು ಅಂತ ಹೇಳುವಷ್ಟು ದೊಡ್ಡವನು ನಾನು ಅಲ್ಲ, ಅಟ್ ದ ಸೇಮ್ ಟೈಮ್ ಆ ರೀತಿ ಮಾಡಿ ಅಂತ ಪ್ರೋತ್ಸಾಹಿಸೋ ವ್ಯಕ್ತಿನೂ ನಾನಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಮ್ಮ ಸಿನಿಮಾ ಇನ್ನೊಂದು ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡಿ, ಸುಮ್ಮನೆ ಯಾವುದ್ಯಾವುದಕ್ಕೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಸಿನಿಮಾ ನನಗೆ ಪರ್ಸ್ನಲಿ ಈ ಸ್ನೀಕ್ ಪೀಕ್ ವಿಡಿಯೋ ಬಂದ್ಬಿಟ್ಟು ಇಷ್ಟ ಆಯಿತು. ಅಟ್ ದ ಸೇಮ್ ಟೈಮ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀ ಅಂತ ಹೇಳ್ತಾ, ಆ್ಯಂಡ್ ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್.